ಪೂಜಾ ಅವ್ರು ಮದುವೆ ಮಾಡೋದಕ್ಕಂತೂ ಸಖತ್ತಾಗಿ ಸೂಪರಾಗಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಿದ್ದಾರೆ. ಒಂದು ಕಡೆ ಟೆಕ್ನಿಷಿಯನ್ಸ್ ಎಲ್ಲನೂ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊತಿದ್ದಾರೆ. ಡೈರೆಕ್ಟರ್ ಕ್ಯಾಪ್ ತೊಟ್ಟು ಆಗ್ಲಿಂದ ಚಿರಾಡ್ತಾ ಇದ್ದಾರೆ, ಆ ಕಡೆಯಿಂದ ಓಡಾಡಿ. ನೀವು ಕೂಡ 2-3 ಸಲ ಓಡ್ ಬಂದ್ರಿ. ಸೊ ಡೆಕೋರೇಷನ್ಸ್ ಮತ್ತು ಒಂದಷ್ಟು ಟೆಕ್ನಿಷಿಯನ್ಸ್ ಸೀನ್ಸ್ ಬಗ್ಗೆ, ಅದ್ರ ಜೊತೆಗೆ ಶೂಟಿಂಗ್ ನಡೀತಿರುವಂಥ ಸೀನ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಮ್ಮದು ಶೂಟಿಂಗ್ ಇವತ್ತು ಇಲ್ಲಿ ಒಂದು ಸೀನ್ ಆಯಿತು. ಸ್ವಲ್ಪ ಬಿಸಿಲಿತ್ತು. ಸೊ ಬಿಸಿಲಿದ್ದಾಗ ಏನು ಮಾಡ್ತಾರೆ ಪಾಪ ನಮ್ಮ ಹುಡುಗರು ಸ್ಕಿಮ್ಮರ್ ಅಂತ ಹಾಕ್ತಾರೆ. ಆ ಸ್ಕಿಮ್ಮರ್ ಎಷ್ಟು ಹೆವಿ ಇರುತ್ತೆ ಅಂದರೆ ಒಂದು 4 ಜನ ಎತ್ಕೊಂಡು ಬರಬೇಕು. ಎತ್ಕೊಂಡು ಬರೋದಲ್ದೇರ ಈಗ ಗಾಳಿ ಶುರು ಆಗುತ್ತಲ್ಲ, ಗಾಳಿ ಶುರು ಆದಾಗ ಅದು ಹಾರಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದು ಮೂವ್ ಆಗದಿರಂಗೆ ಅದನ್ನ ಇಟ್ಕೊಳ್ಳೋಕೆ ಒಂದು 4 ಜನ ಬೇಕು. ಜೊತೆಗೆ ಲೈಟ್ಸ್ ಇಡ್ತಾರೆ. ಲೈಟ್ಸು ಕೂಡ ಗಾಳಿ ಜೋರಾಗಿ ಬಂದಾಗ ಬಿದ್ದೋಗುತ್ತೆ. ಆ್ಯಂಡ್ ಕೆಲವು ಸಲ ನೀರಲ್ಲೆಲ್ಲ ಇಟ್ಟಿರ್ತಾರೆ. ಆಮೇಲೆ ಸ್ಕಿನ್ ಔಟ್ ಏನಾದರೂ ವಯರ್ ಆಗಿದ್ರೆ ಶಾಕ್ ಹೊಡಿಯುತ್ತೆ. ಅದೆಲ್ಲ ನನಗೆ ಯಾವಾಗಲೂ ನಾನು ತುಂಬ ಬಯಾಸ್ಡು. ನನಗೆ ಆರ್ಟಿಸ್ಟ್ಗಳ್ಗಿಂತ ಟೆಕ್ನಿಷಿಯನ್ಸ್ ತುಂಬ ಇಷ್ಟ. ಅದು ಎಲ್ರಿಗೂ ಗೊತ್ತಿರೋ ಸತ್ಯ. ಯಾಕೆ ಅಂತಂದರೆ ನಿಷ್ಕಲ್ಮಶವಾಗಿ ಕೆಲಸ ಮಾಡ್ತಾರೆ. ಈಗ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಮೇಕಪ್ ಮ್ಯಾನ್ ಮೇಕಪ್ ಮಾಡ್ತಾರೆ. ಟಚಪ್ ಅವ್ನು ಬಂದು ಟಚಪ್ ತಗೋ ಅಕ್ಕ ಅಂತಾನೆ. ಲೈಟ್ ಅವನು ಥರ್ಮೋಕಾಲ್ ಇಟ್ಕೋತಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ರಿಗೂ ಕೂಡ ನನ್ನ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಇದೆ. ಈಗ ನೀವು ನೋಡಿದಾಗೆ ಎಷ್ಟೊಂದು ಜನ ಪರ್ಸ್ನಲ್ ಅಸಿಸ್ಟೆಂಟ್ ಇಟ್ಕೋತಾರೆ. ನಂಗೆ ನೆಸೆಸಿಟಿನೇ ಇಲ್ಲ. ನಂಗೆ ಎಲ್ಲರೂ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ವಿತೌಟ್ ಎನಿ ಈಗೋ. ತುಂಬ ಪ್ರೀತಿ ಇದೆ ನನಗೆ ಅವ್ರ ಬಗ್ಗೆ. ಸೊ ತುಂಬಾ ಶ್ರಮ ಪಡೋದು ಅಂದರೆ ಅವ್ರುಗಳೇ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾಮ್ಯಾನ್ಗಳು. ಅಂದರೆ ಇವಾಗ ಲೈಟ್ ಹೋಗ್ತಾ ಇರುತ್ತೆ, ಬಟ್ ಡೇ ಸೀನ್ ಅಂತ ತೋರಿಸ್ಬೇಕು ಅವರು. ಸೊ ಆ ಡೇ ಸೀನು ನಾನು ನಾಳೆ ಟೆಲಿಕಾಸ್ಟ್ ಆಗಬೇಕು, ಇವತ್ತು ಮಾಡಲಿಲ್ಲ ಅಂದರೆ. ಸೊ ಕತ್ಲಾಗ್ತಾ ಅವ್ರ ಪ್ರೆಷರು ಜಾಸ್ತಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಅದು ನಮ್ಮ ಅರುಣನ ಕ್ಯಾಮ್ರಾಮನ್ನು, ನಮ್ಮ ಸೀರಿಯಲ್ನ ಮೇನ್ ಕ್ಯಾಮ್ರಾಮನ್ ಅವರು. ರೆಗ್ಯುಲರ್ ಆಗಿ ಯಾವಾಗಲೂ ಅವರೇ ಕ್ಯಾಮ್ರಾ ವರ್ಕ್ ಮಾಡೋದು. ಸೊ ಅವರು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ರಾತ್ರಿ ಆಗ್ತಾ ಬೇಗ 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 ಅಂತ ಟೆನ್ಷನಲ್ಲಿ ಇರ್ತಾರೆ. ಬಿಕಾಸ್ ಲೈಟ್ ಹೋದರೆ ಮಾಡೋಕ್ಕಾಗಲ್ಲ. ಆದರೂ ಕೂಡ ಐ ಟೆಲ್ ಯು, ಕೆಲವೊಂದು ಸೀನ್ನ 8 ಗಂಟೆ 8:15 ಕೂಡ ಡೇ ಎಫೆಕ್ಟ್ ಮಾಡಿ ತೋರಿಸಿದ್ದಾರೆ. ಅವರೇ ನಮ್ಮ ಕ್ಯಾಮ್ರಾಮನ್ ಅರುಣಣ್ಣ. ಹಾಯ್ ಅನ್ನಿ. ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವು. ನಮ್ಮ ಸೆಟ್ಟಲ್ಲಿ ಜಾಸ್ತಿ ಡೈರೆಕ್ಟ್ರ್ ಬೈಯೋದು ಅವ್ರಿಗೆ, ನನಗೆ. ನಾವಿಬ್ಬರು ಟೀಮಾಗಿ ಸೇರ್ಕೊಂಡ್ಬಿಟ್ರೆ ತುಂಬ ತರಲೆ ಮಾಡ್ತೀವಿ, ತುಂಬ ನಗ್ತೀವಿ, ನಗಿಸ್ತೀವಿ. ಬಟ್ ಕೋಪ ಬಂದಾಗ ಅಣ್ಣ ಮಂಡ್ಯದವಲ್ವಾ, ಸಿಕ್ಕಾಪಟ್ಟೆ ಕೋಪ ಬರ್ತದೆ. ನೀವೇನೋ ಒಂದು ಕಡೆಯಿಂದ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಪದ್ದಮ್ಮ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಒಂದ್ಸಲ ಪದ್ದಮ್ಮನ ಹತ್ರ ಹೋಗಿ ಮಾತಾಡ್ಸೋಣ. ಮಾತಾಡ್ಸೋಣ ಬನ್ನಿ. ನಮ್ಮ ಕುಸುಮಮ್ಮ ಅವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡೋಣ ಹೋಗ್ಬಿಟ್ಟು. ನೋಡಿ, ಮಹಾರಾಣಿ ಯಾವ ಮಹಾರಾಣಿಗಿಂತ ಕಮ್ಮಿ ಇಲ್ಲ ಅನ್ನೋ ಥರ ಪೋಸ್ ಕೊಡ್ತಾ ಇದ್ದಾರೆ. ಅದೇ ಥರ ರೆಡಿ ಕೂಡ ಆಗಿದ್ದಾರೆ. ಅವ್ರಿಗೆ ಚಂದವಾಗಿ ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅದು ಯಾರು ಅಲಂಕಾರ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅವರೇ ಮಾಡ್ಕೋಬೇಕಂತೇನಿಲ್ಲ. ಯಾವ ಹುಡುಗಿರು ಅಲಂಕಾರ ಮಾಡ್ಕೊಂಡು ಬಂದರು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಕುಣಿತಾ ಇರ್ತಾರೆ. ಸೊ ಅವ್ರನ್ನ ಮಾತಾಡಿಸ್ಬೇಕು ಅಂದರೆ ಇವ್ರು ನನಗೆ ಪರ್ಮಿಷನ್ ಕೊಡಬೇಕು. ಆಯ್ತಾ ಮೇಡಮ್ ಫೋಟೋ ಶೂಟ್? ಆಯಿತು. ಹೇಗೆ ಅನ್ನಿಸ್ತಾ ಇದೆ ದಿನಕ್ಕೆ ಒಂದೊಂದು ಸೀರೆ ಹಾಕೊಂಡು ರೆಡಿ ಆಗ್ತಾ ಇರೋದು? ನನಗೂ ಚೆನ್ನಾಗಿ ಕಾಣ್ತಾ ಇದೆ. ಅವಳು ಆಗಲೇ ಹೇಳ್ದಂಗೆ ಇವಳಾಗಲಿ, ನಮ್ಮ ಪೂಜಾ ಆಗಲಿ, ತನ್ವಿ ಆಗಲಿ, ಸುನಂದ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹೆಣ್ಮಕ್ಳು ಅಂದರೆ ಇಷ್ಟ. ಅದರಲ್ಲೂ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಇದ್ದಿದ್ದು ಇಷ್ಟ. ಅದರಲ್ಲೂ ಇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ನೋಡಿ. ಹೆಂಗೆ ಮೇಡಮ್ ಇದೆಲ್ಲ ನಿಮಗೆ? ಏನು ನಮ್ದೇನಿದೆ, ಏನಂದರೆ ಲಕ್ಷ್ಮಿ ಮೇಡಮ್ ಇದ್ದಾರಲ್ಲ, ಹಳೆ ಫಿಲ್ಮ್ ಆ್ಯಕ್ಟ್ರೆಸ್ಸು, ಅವ್ರು ಹೇಳೋರು ಸಣ್ಣ ವಯಸ್ಸಿದ್ದಾಗ ಒಡವೆ ಗಿಡವೆ ಏನೂ ಬೇಡವಂತೆ. ಬಿಕಾಸ್ ಆ ಯೂತ್ತಲ್ಲೇ ಯೌವನದಲ್ಲೇ ಬ್ಯೂಟಿ. ಒಂದ್ಸಲ ಏಜ್ ಆದಮೇಲೆ ಚೆನ್ನಾಗಿ ಒಡವೆಗಳು ಹಾಕೋಬೇಕು, ಆವಾಗ ಗಮನ ನಮ್ಮ ಕಡೆ ಬರುತ್ತೆ. ಇವ್ರು ಹೇಳ್ತಾ ಇದ್ದಾರೆ ನೋಡ್ರಪ್ಪ. ಅದ್ರ ಜೊತೆಗೆ ನಮ್ಮ ವೈಷ್ಣವ ಅಲ್ಲ, ಹೆಣ್ಮಕ್ಳಿಗೆ ಮಾತ್ರ ನೀವು ಹೊಗಳಿದ್ರೆ ನಮ್ಮ ವೈಶ್ ಹೆಂಗ್ ಕಾಣ್ತಾ ಇದ್ದಾನೆ? ಮದ್ವೆ ಗಂಡ ತರ ಕಾಣ್ತಾ ಇಲ್ವಾ ನಮ್ಮ ವೈಶ್? ಈಗ ತಾನೇ ನಿಜವಾಗ್ಲೂ ಮದುವೆ ಆಗಿರೋ ನಾವು. ಹೌದಾ? ಮತ್ತೆ ಲಕ್ಷಣ ಇನ್ನೂ ಹೆಚ್ಚಾಗತ್ತೆ. ಅವರು ಅದನ್ನ ಇನ್ನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ನನಗೀಗ ಮೆಸೇಜ್ಗಳು ಬರೋದೇ ಕಮ್ಮಿ ಆಗಿದೆ ಅಂತ ನಾನು ಯೋಚನೆಲಿದ್ರೆ. ಇಲ್ಲ ನೀನ್ ನೋಡು, ಇನ್ನೂ 24-25 ತರ ಕಾಣ್ತಾ ಇದೆ ಅಷ್ಟೇ. ನಿಂಗೆ ಹೆಂಗ್ ಅನ್ಸ್ತಾ ಇದೆ? ನಿನ್ ಮದ್ವೆ ಮಾಡಿರೋ ಜಾಗನೇ ಖುಷಿ ಆಗ್ತಾ ಇದೆಯಾ? ಮತ್ತೆ ಖುಷಿ ಆಗ್ತದೆ. ನಾವ್ ಇವತ್ತು ಅದೇ ಹೇಳ್ತಾ ಇದ್ದೆ, ಇವ್ರದ್ದು ಲಡ್ಡುದು ಮದ್ವೆ ಆದಾಗ ಹಗಲು ರಾತ್ರಿ 8 days ಅಲ್ವಾ? ಹೌದು 8 days ಲಿಟ್ರಲಿ ನಾವು ಇಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ವಿ. ರಾತ್ರಿ ಹಗಲು ಶೂಟಿಂಗು. ಬಟ್ ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಆ 8 ದಿನಗಳನ್ನ. ಅಂದರೆ ಇವನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ, ಇವ್ರಿಗೂ ನಿದ್ದೆ ಇಲ್ಲ. ಬಟ್ ಎಲ್ಲರೂ ಒಂದೇ ಕಡೆ ಕೂತಿರ್ತಿದ್ವಿ, ಒಂದೇ ಕಡೆ ಊಟ ಮಾಡ್ತಿದ್ವಿ, ನಕ್ಕೊಂಡು ಎಂಜಾಯ್ ಮಾಡಿಕೊಂಡು. ಹೇಗಿತ್ತು ಆ ಮದುವೆ? ಆ ಮದ್ವೆನ ತುಂಬಾನೇ ನೆನ್ಪಿಸ್ಕೋಬೇಕು. ಅದು ಮರೆಯಕ್ ಆಗದಿರೋ ಮದ್ವೆ ಅದು. ನನಗೂ ಫಸ್ಟ್ ಟೈಮು ಅಂದ್ರೆ ತಾಳಿ ಕಟ್ಟೋದು ಹೆಂಗೆ ಅಂತ ಕಲ್ತಿದ್ದು ಅಲ್ಲೇ ಅಣ್ಣ.
ಕೈಯೆಲ್ಲ ನಡುಕ್ತಾ ಇತ್ತು. ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಿಲ್ಲ. ಮ್ಯಾನೇಜ್ ಸೊ ಥ್ಯಾಂಕ್ಸ್ ಫಾರ್ ದ ಕ್ಯಾಮ್ರಾಮನ್ ಅಂಡ್ ದ ಡೈರೆಕ್ಟರ್ ಬೋತ್. ಸೊ ಆ ಮದುವೆ ಆದ್ಮೇಲೆ ರಿಯಲ್ ಮದುವೆ ಆದಾಗ ಹೇಗಿತ್ತು ಫೀಲ್? ರಿಯಲ್ ಮದುವೆ ಆಗೋದೆಲ್ಲ ತುಂಬಾ ಈಸಿ ಆಯ್ತು, ಯಾಕಂದ್ರೆ ಇಲ್ಲೇ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತಲ್ಲ. ಒಂದು 3-4 ಸತಿ ಪ್ರಾಕ್ಟೀಸ್ ಆಗಿದೆ. ಮದುವೆ ಆದ್ಮೇಲಿನ ಜೀವನ ಸೀರಿಯಲ್ ತರನೇ ಇದೆಯಾ? ಇಲ್ಲ ಸೀರಿಯಲ್ ತರ ಇಲ್ಲ, ಫಾಸ್ಟ್ ಆಗಿದೆ, ಫಾಸ್ಟ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ, ಸಾಕಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೊ ಇವರು ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇರೋವಂಥ ಮದುವೆ ಇದು. ನಾನು ತುಂಬ ಮನಸ್ಸಿಂದ ಮಾಡ್ತಾ ಇರೋವಂಥ ಮದುವೆಗೆ ನಮ್ಮ ಮದುಮಗಳು ಇಲ್ಲೇ ನಿಂತ್ಕೊಂಡಿದ್ದಾಳೆ. ನಮ್ಮ ಮದುಮಗಳನ್ನ ಸ್ವಾಗತಿಸ್ಬಿಡೋಣ. ಬನ್ನಿ ಮದುಮಗಳೇ, ಬಂಡ್ರೋ ನೀವು? ಚಿಕ್ಕಿ ತುಂಬ ಚಿಕ್ಕವಳಾಗ್ತಿದ್ದಾಳೆ, ನನ್ನ ಮಕ್ಕಳು ತುಂಬ ದೊಡ್ಡವರಾಗ್ತಾ ಇದ್ದಾರೆ. ಚಿಕ್ಕಿ ಹೇಗೆ ಅನಿಸ್ತಾ ಇದೆ? ಚಿಕ್ಕಿ ಈಗ ದೊಡ್ಡ ಆಗ್ತಿದೆಯಲ್ಲ ಚಿಕ್ಕಿ. ಹೌದು, ತುಂಬ ಖುಷಿ ಆಗ್ತಿದೆ ಮದುವೆ ಆಗ್ತಾ ಇದ್ದೀನಿ ಅಂತ. ಅವಳಿಗೆ ಮದುವೆ ಆಗ್ತಿರೋ ಖುಷಿ ಇಲ್ಲ, ದಿನಕ್ಕೆ ಒಂಥರ ರೆಡಿ ಆಗ್ತಾ ಇರೋ ಖುಷಿ ಇದೆ, ಆ ಎಕ್ಸೈಟ್ಮೆಂಟ್ ಇದೆ. ಹೌದು ಒಂದೊಂದು ಲುಕ್ಕಲ್ಲೂ ಹೇಗೆ ಕಾಣಿಸ್ತೀನಿ ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಗೆ ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗ್ತಾ ಇದ್ದೀನಿ ಕೂಡ. ಸೊ ಇಷ್ಟು ಇವಾಗ ಸದ್ಯಕ್ಕೆ. ಕಿಶನ್ ಜೊತೆ ಹೇಗೆ ನಡೀತಾ ಇದೆ ಜೀವನದ? ಕಿಶನ್ ಜೊತೆ ಪಾಪ ಅವರೆಲ್ಲೋ ಒಂದು ಕಡೆ ಇರ್ತಾರೆ, ನಾನೆಲ್ಲೋ ಒಂದು ಕಡೆ ಇರ್ತೀನಿ. ಆನ್ ಸ್ಕ್ರೀನು ನೋಡಿ, ಇದು ಜೀವನ ಇವ್ರದ್ದು. ಆನ್ ಸ್ಕ್ರೀನ್ ಮಾತ್ರ ಜೊತೇಲಿ ಇರ್ತೀವಿ. ಪಾಪ ನೈಸ್, ಒಳ್ಳೆಯವ್ರು, ಪಾಪ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನಾದರೂ ಸೀನ್ಸ್ ಮಾಡಬೇಕಾದ್ರೆ ಎಲ್ಲನೂ ಅಷ್ಟೇ, ಈ ಥರ ಮಾಡಲ ಆ ಥರ ಇಲ್ಲ ನೀವು ಮುಗಿಸ್ಬಿಡಿ, ನೀವು ಹೇಳಿ, ನೀವು ಹಿಂಗೆ ಹೇಳ್ತೀರಾ, ನನ್ನ ಸರಿ ಆಯಿತು, ಈ ಥರ ಎಲ್ಲ ಸೊ ಮಾಡ್ತಾರೆ. ಮದುವೆಗೆ ಮುಂಚೆನೇ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವರಿಬ್ರದ್ದು ತುಂಬ ಚೆನ್ನಾಗಿತ್ತು ಮದುವೆಗೆ ಮುಂಚೆ ಅಂಡರ್ಸ್ಟ್ಯಾಂಡ್. ಇಲ್ಲ ಆದಮೇಲೆ ಅವಳು ಹೈದ್ರಾಬಾದು, ಇವನು ಬೆಂಗಳೂರು. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ಮದುವೆಯಿಂದ? ನಿನ್ನ ಅಕ್ಕಮ್ಮ ಇಷ್ಟೆಲ್ಲ ಮದುವೆ ಮಾಡಿಸ್ತಾ ಇದ್ದಾಳೆ, ಕಷ್ಟಪಟ್ಟು ನಿನಗೋಸ್ಕರ. ಅವಳು ಜೀವನನೇ ಮುಡುಪಾಗಿಟ್ಟು. ನಾನು ಆವಾಗಲೇ ಅದೇ ಹೇಳ್ತಿದ್ದೆ, ಎಲ್ಲರ ಮನೇಲೂ ಈ ಥರ ಯಾರಾದರೂ ಒಂದು ಇರ್ತಾರೆ, ಒಂದು ಆಸೆ ಇರುತ್ತೆ ಅವ್ರಿಗೆ. ಸೊ ನಿನ್ನ ರಿಯಲ್ ಲೈಫ್ ಬಗ್ಗೆ ಏನು ಆಸೆ ಇದೆ ನಿಂಗೆ ಮದುವೆ ಬಗ್ಗೆ? ಅವಳಿಗೆ ತುಂಬ ಆಸೆ ಇದೆ, ನನಗೆ ಗೊತ್ತು, ಬಟ್ ಅವಳ ಬಾಯಿಂದನೇ ಕೇಳಿ. ಹೌದು, ಅಫ್ಕೋರ್ಸ್ ನನಗೂ ಈ ಥರ ಒಂದು ಅಕ್ಕ ನಿಜವಾದ ಲೈಫಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡಲಿ, ನಾನು ಇಡೀ ಫ್ಯಾಮಿಲಿ ನಾನು ಒಬ್ಬಳೇ ಹುಡುಗಿ ಇರೋದು, ಯಾರೂ ಇಲ್ಲ ಹುಡುಗಿರು. ಅಂದರೆ ಎಷ್ಟು ಅಟೆನ್ಷನ್ ಸಿಕ್ಕಿರಬೇಕು ನಮ್ಮ ಹುಡುಗಿಗೆ. ಹೌದು, ಅದಂತೂ ನಿಜ. ವೆರಿ ಪ್ಯಾಂಪರ್ಡ್ ಕಿಡ್ ಅಂತಲೇ ಹೇಳ್ಬೋದು. ಸೊ ಮದುವೆ ಈಗ ಆನ್ ಸ್ಕ್ರೀನ್ ಮದುವೆದು ಹೇಳಬೇಕಾ, ಆಫ್ ಸ್ಕ್ರೀನ್ ಮದುವೆದು ಕೇಳ್ತಾ ಇದ್ದೀನಿ? ಆನ್ ಸ್ಕ್ರೀನ್ ಮದುವೆ ನಾನು ಮಾಡ್ತಾ ಇದ್ದೀನಿ, ಆಫ್ ಸ್ಕ್ರೀನ್ ನಿಂಗೆ ಆಗಿದೆಯಲ್ಲ, ಅದ್ರ ಬಗ್ಗೆ ಹೇಳು. ಆಫ್ ಸ್ಕ್ರೀನಲ್ಲಿ ಇನ್ನೂ ಮದುವೆ ಆಗಿಲ್ಲ, ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಇದೆ ಮದುವೆ ಅಂತ? ತುಂಬ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೆ. ಆ್ಯಕ್ಚುಲಿ ಮದುವೆ ಬಗ್ಗೆ ಅಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ನನ್ನ ಹುಡುಗ ಹಿಂಗೆ ಇರಬೇಕು, ನನಗೆ ಹಿಂಗೆ ಮದುವೆ ಆಗಬೇಕು, ಆ ಥರ ಎಲ್ಲ ತುಂಬಾ ಇದೆ. ಸೊ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಿನ್ನ ಹುಡುಗ ಟಾಲ್ ಆಗಿ, ಹ್ಯಾಂಡ್ಸಮ್ ಆಗಿ, ಸಿಂಗರ್ ಆಗಿ ಇರಬೇಕಾ? ಇಲ್ಲ ಸಿಂಗರ್ ಏನಾಗೋದು ಬೇಡ, ಆ್ಯಕ್ಟರ್ ಆಗಿದ್ರು ಪರವಾಗಿಲ್ಲ. ಅವಾಗೆಲ್ಲ ನನ್ನ ಹಿಂದೆ ಬೀಳ್ತಾ ಇದೆ, ಇವಾಗೆಲ್ಲ ಅದೆಲ್ಲ ಹೊಟ್ಟೋಯ್ತಾ? ನಿನ್ನ ಮದುವೆ ಆದ ತಕ್ಷಣ ನೋಡು, ನೀನು ಹೇಳ್ದಂಗೆ ಮೆಸೇಜ್ ಬರೋದು ನಿಂತೋಯ್ತು, ಆನ್ ಸೆಟ್ಟಲ್ಲಿ ಮಾತಾಡೋದು. ನಮ್ಮಮ್ಮ ಏನು ಗೊತ್ತಾ, ನಮ್ಮಮ್ಮ ಬಡ್ಕೊಂಡ್ರು, ಮದುವೆ ಮಾಡ್ಕೋ ವೈಷ್ಣವ್, ಮದುವೆ ಮಾಡ್ಕೋ ಅಂತ. ಏನು ಮಾಡ್ಕೊಳ್ಳಿಲ್ಲ ಪೂಜನ್ ಮದುವೆ, ನಾನೇನು ಮಾಡಬೇಕು? ಅದೇ ಪಾಪ ನನ್ನ ಬಾಲ್ ವಾಸ್ ಇನ್ ಮೈ ಕೋರ್ಟ್, ಬ್ಯಾಟ್ ವಾಸ್ ದಟ್ ದೇರ್. ಸೊ ಲಕ್ಷ್ಮಿನ ಮದುವೆ ಮಾಡ್ಕೊಂಡೆ, ಆಫರು ಕ್ಲೋಸ್ ಆಗೋಯ್ತು. ಇವಾಗ ಆಫರ್ ವೈಯರು ಏನು ವೈಷ್ಣವ್ ಅಂದ್ಲು ಮತ್ತೆ. ಅಯ್ಯೋ ದೇವ ಮದುವೆ ಟೈಮಲ್ಲಿ ಅಪ್ಶಕ್ನ ಮಾಡಬೇಡ. ಕಿಶನ್ ಹೊಡಿತಾನೆ ನಂಗೆ, ಲವ್ ಬೇರೆ ಮಾಡ್ಬಿಟ್ಟಿದ್ದೀನಿ. ಕಿಶು ಸೊ ಈ ಹುಡುಗಿಗೆ ಸ್ಕ್ರೀನಲ್ಲಿ ನಾಚ್ಕೊಂಡ್ರೆ ಸ್ಕ್ರೀನಲ್ಲೂ ನಾಚ್ಕೋತಾಳೆ, ಆಫ್ ಸ್ಕ್ರೀನಲ್ಲೂ ನಾಚ್ಕೋತಾಳೆ. ಸೊ ಹಿಂಗೆ ಒಂದು ಟಚ್ ಮೀ ನಾಟ್ ಪ್ಲಾಂಟ್ ಬರುತ್ತೆ ಗೊತ್ತಾ, ಮೋಸ ಪುಡಿಕ, ಅದನ್ನ ಹಿಂಗೆ ಮುಟ್ಟಿದ್ರೆ ಹಿಂಗೆ ಮುದುರ್ಕೊಂಡ್ಬಿಡ್ತಲ್ಲ, ಹಂಗೆ ಹಿಂಗೆ ಅಯ್ಯೋ ಅಂತ ನಾಚ್ಕೊಂತಾಳೆ. ಸಿಕ್ಕಾಪಡೆ ನಾಚಿಕೆ ಪಟ್ರೆ ಕಿಶನ್ ಕಷ್ಟ ಆಗುತ್ತೆ. ಆಮೇಲೆ ಇವನ್ ಬಗ್ಗೆ ಹೇಳ್ಬೇಕು ನಾನು, ಆಫ್ ಸ್ಕ್ರೀನಲ್ಲಿ ಎಷ್ಟು ತಲೆಹರಟೆ ಮಾಡ್ತಾನೆ ಅಂತಂದ್ರೆ, ನಮ್ದೊಂದು ಟೀಮ್ ಇತ್ತು, ನಾನು ಇವನು ಟೀಮ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ವಿ. ಆ ಪಾರ್ಟ್ನರ್ಸ್ ನಾವು ಎಷ್ಟು ತಲೆಹರಟೆ, ಎಷ್ಟು ಆನ್ ಸ್ಕ್ರೀನ್ ಮಾತ್ರ ಫುಲ್ ಹಿಂಗಿರ್ತಾನೆ, ಆಫ್ ಸ್ಕ್ರೀನ್ ಸಿಕ್ಕಾಪಡೆ ತಲೆಹರಟೆ. ಈಗಲೂ ಹಂಗೆ ಇದೆಯಾ, ಚೇಂಜ್ ಆಗ್ಬಿಟ್ಟಿಯಾ? ಹಂಗೆ ಇದ್ದೀನಿ. ಈಗ ನೋಡಿದೆ ಒಂದು ಸ್ಯಾಂಪಲ್ ಮಧ್ಯದಲ್ಲಿ ಏನೋ ಹೇಳಿದ್ದು. ಸೊ ಸಿಕ್ಕಾಪಟ್ಟೆ ಹಿಂಗೆ ಮಜಾ ಮಾಡ್ತೀವಿ ಸೆಟ್ಟಲ್ಲಿ. ಅಂತೂ ಇದ್ದಿದ್ದು ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ತೀವಿ, ಫುಲ್ ತರಲಿ ಎಲ್ಲಾರನ್ನೂ ಕಾಲು ಎಳ್ಕೊಂಡು ಓಡಾಡ್ತಾ ಇರ್ತಾರೆ ಇವರು. ಸೊ ಇದು ಒಳ್ಳೆ ಮಜಾ ಮಾಡ್ತೀವಿ. ಇವಕ್ಕ ಇಲ್ಲಾಂದ್ರೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಸೆಟ್ಟಲ್ಲಿ. ಫೋನ್ಪೇ ನಂಬರ್ ಗೊತ್ತಲ್ಲ, ಫೋನ್ಪೇ ಮಾಡಿಬಿಡು ಪುಟ. ಸೊ ಇಷ್ಟೆಲ್ಲ ನಾವು ತಲೆಹರಟೆ ಮಾಡ್ತೀವಲ್ಲ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ನಮ್ಮ ತಲೆಹರಟೆಯಿಂದ ಯಾರು ಹೇಳಮ್ಮ? ದರ್ಶನ್ ಸರ್. ಅವ್ರ ಹೆಸರು ಹೇಳೋದಕ್ಕೂ ನೋಡು ಹಿಂಗೆ ನೋಡ್ಬಿಟ್ಟು ದರ್ಶನ್ ಸರ್ ಅಂತ ಅಂದ್ಲು. ಅಷ್ಟು ಒಂದ್ಸಲ ನೋಡ್ಬಿಟ್ಟೆ ಟೆನ್ಷನ್ ಆಗಿದೆ, ಟೆನ್ಷನ್ ಆಗಿಲ್ಲ ಅಂದ್ರೆ ಹೇಳ್ಬಿಡೋಣ. ಯಾಕಂದರೆ
ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಎಷ್ಟೊಂದು ಸೀನ್ಸ್ ಇರುತ್ತೆ. ಇವಾಗ ಬಳೆ ಶಾಸ್ತ್ರ, ಸಂಗೀತ, ಅರ್ಶಿಣದ ಶಾಸ್ತ್ರ, ಒಳಗೆ ಬರೋದು, ಪೂಜೆ, ಇದೆಲ್ಲ. ನಿಮ್ಮ ಗಂಡನ್ನೆಲ್ಲ ಹಾಕೊಂಡು ಹೊಡಿತಾ ಇದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಶಾಸ್ತ್ರ ಈ ಶಾಸ್ತ್ರ. ನನ್ನ ಗಂಡನ ಜೊತೆ ಟೂ, ಈಗ ಅವ್ನು ಬೇರೆ ಹೆಂಡತಿ ಜೊತೆ ಹೋಗಿದ್ದಾನೆ. ಅಪ್ಪ ಎಲ್ಲಮ್ಮ ನಾನು ಹಿಂಗೆ ಹೊಸ ಪಪ್ಪ ಅಂತ ಇರ್ತೀನಿ. ಬಟ್ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರೋದು ಜಾಸ್ತಿ ಅಂದರೆ ಡೈರೆಕ್ಟ್ರಿಗೆ, ಬಿಕಾಸ್ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಇಷ್ಟು ದಿನದಲ್ಲಿ ಇಷ್ಟು ಸೀನ್ಸ್ ಮುಗಿಸ್ಬೇಕು. ಅದ್ರ ಮಧ್ಯೆ ಕೆಲವರು ತುಂಬ ಕಷ್ಟಪಟ್ಟು ನಾವು ಕೆಲವ್ರನ್ನ ಸೆಟ್ಟಿಗೆ ಕರ್ಕೊಂಬರ್ತೀವಿ, ಯಾಕಂದರೆ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಯಾವ್ಯಾವುದೋ ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವ್ಯಾವುದೋ ದೊಡ್ಡ ದೊಡ್ಡದು ಸಿನಿಮಾದಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇಂಥವ್ರನ್ನ ಹೇಳ್ಕೊಂಬರೋಷ್ಟರಲ್ಲಿ ಈ ದೊಡ್ಡವರೆಲ್ಲ ಸಿಗೋದಿಲ್ಲ. ಆ ದೊಡ್ಡವರು ಈ ದೊಡ್ಡವ್ರನ್ನ ಒಟ್ಟಾಕೋಷ್ಟರಲ್ಲಿ ಡೈರೆಕ್ಟರ್ ಹುಚ್ಚಿಡ್ದೋಗಿರುತ್ತೆ. ಬೇರೆ ಹ್ಯಾಂಡಲ್ ಮಾಡಬೇಕು. ನಾನು ಫ್ರೀ ಡೇಟ್ಸು ಭಾಗ್ಯಲಕ್ಷ್ಮಿ, ನಾನು ಭಾಗ್ಯಲಕ್ಷ್ಮಿಗೋಸ್ಕರ ನನ್ನ ಪಡ ಇಟ್ಟಿದ್ದೀನಿ. ಭಾಗ್ಯಲಕ್ಷ್ಮಿ ಅಂತ ಒಂದು ಟ್ಯಾಟೂ ಹಾಕ್ಸ್ಕೊಂಡಿರ್ಬೇಕಲ್ವಾ? ಮೇಕಪ್ಪಲ್ಲಿ ಇಲ್ಲ ಹಾಕ್ಸ್ಕೊಂಡಿದ್ದೆ. ಅದು ಟ್ಯಾಟೂ ಕ್ಲೋಸ್ ಮಾಡ್ಕೊಂಡೆ. ಎಲ್ಲರ ಮುಂದೆ ಏನದು ಹೇಳೋ ಅವಶ್ಯಕತೆ ಇಲ್ಲ, ದೇ ನೋ ಇಟ್. ಸೊ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳೋದು ನಮ್ಮ ಡೈರೆಕ್ಟ್ರು. ಅವ್ರ ಹತ್ರ ಕರ್ಕೊಂಡೋಗಿ ಮಾತಾಡ್ಸೋಣ ಅನ್ನೋಷ್ಟು ಧೈರ್ಯ ನನಗಿಲ್ಲ. ಹೇಳೋಕ್ಕಾಗಲ್ಲ, ನಿಮ್ಮ ಕ್ಯಾಮ್ರಾ ಹೊಡೆದೋದ್ರು ಆ ಧೈರ್ಯ ನನಗೆ ಈಗ ಕಾಣ್ತಾ ಇಲ್ಲ. ಯಾರವರು ಕಳ್ಸಕ ಅವರು ನನಗೆ ನೆನ್ನೆ ಏನೋ ಒಂದು ಕಾಸ್ಟ್ಯೂಮ್ ಇವತ್ತಿದಿಲ್ಲ ಅಂದ್ಬಿಟ್ಟು ಹೊಡೆದಾಕ್ಬಿಡ್ರಿ, ಮುರಿದಾಕ್ಬಿಡ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.